ಮಕ್ಕಳ ಅಕಾಡೆಮಿ ಧಾರವಾಡ ಇದರ ರಜತ ಮಹೋತ್ಸವ ಸಮಾರಂಭವನ್ನು ಡಿಸೆಂಬರ್ 20ರಂದು ಸಂಜೆ 5 ಗಂಟೆಗೆ ಸೃಜನಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಕ್ಕಳ ಅಕಾಡೆಮಿ ಅಧ್ಯಕ್ಷ ಡಾ ರಾಜೇಂದ್ರ ದೇಶಪಾಂಡೆ ಹೇಳಿದರು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಅಕಾಡೆಮಿ ಧಾರವಾಡ 25 ವರ್ಷಗಳ ಮೈಲುಗಲ್ಲು. ಮಕ್ಕಳ ಅಕಾಡೆಮಿ ಧಾರವಾಡ ಈ ಸಂಸ್ಥೆಯು 11ನೇ ಡಿಸೆಂಬರ್ 2000ರಂದು ಅಂದಿನ ಕರ್ನಾಟಕ ರಾಜ್ಯಪಾಲರಾದ ವಿಎಸ್ ರಮಾದೇವಿಯವರು ಉದ್ಘಾಟಿಸಿದರು. ಮಕ್ಕಳನ್ನ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಆರೋಗ್ಯವಂತರನ್ನಾಗಿ ಹಾಗೂ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದು ಮಕ್ಕಳ ಅಕಾಡೆಮಿಯ ಉದ್ದೇಶವಾಗಿದೆ. ಈ ಉದ್ದೇಶಗಳು ಅಂದಾಜು 10 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ತಲುಪಿವೆ ಎಂದು ಮಕ್ಕಳ ಅಕಾಡೆಮಿ ಅಧ್ಯಕ್ಷ ಡಾ ರಾಜೇಂದ್ರ ದೇಶಪಾಂಡೆ ತಿಳಿಸಿದರು. ಈ ಕಾರ್ಯ ಸಾಧನೆಯಲ್ಲಿ ವಿಶೇಷವಾಗಿ ಮಗುನಿ ನಗು ಹಾಗೂ ಮಕ್ಕಳಲ್ಲಿಯ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಪ್ರಯತ್ನಿಸಿದ್ದು ಅಭಿಮಾನವನ್ನ ಉಂಟು ಮಾಡುತ್ತದೆ. ತ್ರಿಭಾಷಾ ಕವಿಗೋಷ್ಠಿ, ಆರೋಗ್ಯ, ನೈರ್ಮಲ್ಯ ಮತ್ತು ಪೋಷಣೆ ಕುರಿತು ರಸಪ್ರಶ್ನೆ, ಹಿರಿಯರೊಂದಿಗೆ ಕಿರಿಯರು, ಮಕ್ಕಳ ಉತ್ಸವ, ಮಕ್ಕಳ ಆರೋಗ್ಯ ತಪಾಸಣೆ ಶಿಬಿರಗಳು, ಚರ್ಚೆ ಮತ್ತು ಪ್ರಬಂಧ ಸ್ಪರ್ಧೆ, ವ್ಯಕ್ತಿತ್ವ ವಿಕಸನ ಹೀಗೆ ಅನೇಕ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಮಕ್ಕಳಲ್ಲಿ ಆತ್ಮಹತ್ಯೆ ಕುರಿತು ವಿಚಾರ ಸಂಕಿರಣಗಳು, ಪಾಲಕತ್ವ ಮತ್ತು ಅಜ್ಜ-ಅಜ್ಜಿ ಪಾಲಕತ್ವ, ಶಿಕ್ಷಕರಿಗೆ ತರಬೇತಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡಿವೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಯುಪಿಎಸ್ಸಿಯಲ್ಲಿ ವಿಶೇಷ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗೌರವಿಸಲಾಗುತ್ತಿದೆ. ರಜತ ಮಹೋತ್ಸವದ ಚಟುವಟಿಕೆಗಳು: ಅರಳಲಿ ಬೆಳಕಿನ ನಾಳೆ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರವಾದ 25 ಸರಣಿ ಕಾರ್ಯಕ್ರಮಗಳು, 25 ಕಿರುಪುಸ್ತಕಗಳ ಪ್ರಕಟಣೆ, ಪ್ರಬಂಧ ಸ್ಪರ್ಧೆ, ಮಕ್ಕಳ ಕ್ಷೇತ್ರದಲ್ಲಿ ವಿಶೇಷ ಕೊಡುಗೆ ನೀಡಿದ 25 ಗಣ್ಯ ವ್ಯಕ್ತಿಗಳಿಗೆ ಬಾಲದೀಪ್ತಿ ರಜತ ಪುರಸ್ಕಾರ, ಡಾ ಕುಮುದಿನಿ ತಾವರಗೆರೆ ಅವರಿಗೆ ಶಿಕ್ಷಣ ಸಿರಿ ಮತ್ತು ಶಿಕ್ಷಣ ಪ್ರಭೆ ಪುರಸ್ಕಾರ, 25,000 ಮಕ್ಕಳ ಆರೋಗ್ಯ ಮತ್ತು ದಂತ ತಪಾಸಣೆ, ಮಕ್ಕಳಿಗಾಗಿ ವಿಜ್ಞಾನ ರಸಪ್ರಶ್ನೆ, ಧಾರವಾಡ ಐಡಲ್ ರಾಜ್ಯ ಮಟ್ಟದ ಸಂಗೀತ ಸ್ಪರ್ಧೆ, ಮಕ್ಕಳ ನಾಟಕೋತ್ಸವ, ಮಕ್ಕಳ ಉತ್ಸವ. ಧಾರವಾಡ ಜಿಲ್ಲೆಯ ಅಣ್ಣಾವರ ತಾಲೂಕಿನ ಮೂಲ ಸೌಕರ್ಯಗಳಿಂದ ವಂಚಿತ ಪುಟ್ಟ ಗ್ರಾಮ ಮಡಕಿಕೊಪ್ಪ ಎಂಬ ಪುಟ್ಟ ಗ್ರಾಮವನ್ನು ದತ್ತು ತೆಗೆದುಕೊಂಡು ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇವೆ. ಇನ್ನು ಮಕ್ಕಳ ಕ್ಷೇತ್ರದಲ್ಲಿ ಇಂಥ ರಚನಾತ್ಮಕ ವೈಶಿಷ್ಟ್ಯಪೂರ್ಣವಾದಂತಹ ಕಾರ್ಯಗಳನ್ನು ಮಕ್ಕಳ ಅಕಾಡೆಮಿ ಹಮ್ಮಿಕೊಂಡು ಪೂರ್ಣಗೊಳಿಸಿದೆ. ಪ್ರಸ್ತುತ ದಿನಾಂಕ 20/12/2025ರಂದು ಸಂಜೆ 5 ಗಂಟೆಗೆ ನಗರದ ಸೃಜನಾ ರಂಗಮಂದಿರದಲ್ಲಿ ಮಕ್ಕಳ ಅಕಾಡೆಮಿಯ ರಜತ ಸಂಭ್ರಮದ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಇನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಕಾರ್ಯಕ್ರಮ ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಗೌರವಾನ್ವಿತ ಅತಿಥಿಗಳಾಗಿ ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ, ಸುಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರಾದ ಪದ್ಮಶ್ರೀ ಪಂಡಿತ ಎಂ. ವೆಂಕಟೇಶ್ ಕುಮಾರ್ ಆಗಮಿಸುವರು. ಮಕ್ಕಳ ಅಕಾಡೆಮಿ ಅಧ್ಯಕ್ಷ ಡಾ ರಾಜನ್ ದೇಶಪಾಂಡೆ ಅಧ್ಯಕ್ಷತೆಯನ್ನು ವಹಿಸುವರು. ಇನ್ನು ಕಾರ್ಯಕ್ರಮದ ನಂತರದಲ್ಲಿ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಪದ್ಮಶ್ರೀ ಪಂಡಿತ ಎಂ. ವೆಂಕಟೇಶ್ ಕುಮಾರ್ ಅವರಿಂದ ಗಾಯನ ವಿದುಷಿ ಸೀಮಾ ಕುಲಕರ್ಣಿ ಅವರ ನಿರ್ದೇಶನದಲ್ಲಿ ಸಾಂಕೇತ್ ಸ್ಕೂಲ್ ಆಫ್ ಡಾನ್ಸ್ ಯುವ ಕಲಾವಿದರಿಂದ ಭರತನಾಟ್ಯ ಹಾಗೂ ಪ್ರತಿಭಾನ್ವಿತ ಯುವ ಕಲಾವಿದರಿಂದ ಸ್ವರ ಜೇಂಕಾರ ಕಾರ್ಯಕ್ರಮ ಜರುಗುವುದು. ಮಕ್ಕಳನ್ನ ಪ್ರೀತಿಸುವ, ಪೋಷಿಸುವ ಹಾಗೂ ಸಂಗೀತ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಕ್ಕಳ ಅಕಾಡೆಮಿ ಅಧ್ಯಕ್ಷ, ಮಕ್ಕಳ ತಜ್ಞರಾದ ಡಾ ರಾಜನ್ ದೇಶಪಾಂಡೆ ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರೊಫೆಸರ್ ಎಂ.ವೈ. ಸಾವಂತ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. And she is going to give the invocation for this particular thing. So that is a beautiful lesson. I requested that ನೀನೇ ಬಂದು ಮಾಡಬೇಕಮ್ಮ ಅಂತ. ಅದೇ ರೀತಿ ನಾವು ಶಿಕ್ಷಣ ಶ್ರೀ ಮತ್ತು ಶಿಕ್ಷಣ ಪ್ರಭೆ ಅಂತ ಕೊಡ್ತಾ ಬರ್ತೇವೆ. ಶಿಕ್ಷಣ ಪ್ರಭೆ ಈ ಸರಿ ಗಂಗಾಧರ್ ಲಮಾಣಿ ಯಲ್ಲಾಪುರ್ ಗೌರ್ಮೆಂಟ್ ಸ್ಕೂಲ್ನವ್ರಿಗೆ ನಾವು ಆಯ್ಕೆ ಮಾಡಿದ್ದೇವೆ. ಎರಡನೇದು ಶಿಕ್ಷಣ ಶ್ರೀ ಇದು ಅರ್ಬನ್ ಇದರಲ್ಲಿ ಮಮತಾ ವಿನೋದ್ ದಾವಣಗೆರೆ, ಇವರು ಕೆ ಗೋಡ್ಸ್ನವರು. ಮಮತಾ ವಿನೋದ್ ದಾವಣಗೆರೆ ಇವರಿಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಉತ್ತಮ ಗಾಯಕ ಪ್ರಶಸ್ತಿ ಸ್ಟೇಟ್ ಲೆವೆಲ್ ಅವಾರ್ಡ್ ಕೊಡ್ತಾ ಇರ್ತೇವೆ. ಅದನ್ನ ಈ ಸರಿ ಗಾಯಕ ಕುಮಾರ್ ಕೃಷ್ಣಮೂರ್ತಿ ಕಟ್ಟಿಮನಿ, ಆರ್ಲೆ ಸ್ಕೂಲ್ನವನು, ಕೃಷ್ಣಮೂರ್ತಿ ಕಟ್ಟಿಮನಿ 10th ಸ್ಟ್ಯಾಂಡರ್ಡ್ನವನು. ನನಗೆ ತಿರುಮಟ್ಟಿಗೆ ಈಸ್ ಫಾದರ್ ಇಸ್ ವೆರಿ 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 ಪುವರ್ ಪರ್ಸನ್. ಏನ್ ಮಾಡ್ತಾರೆ ಸರ್, ಕಸ ಓದ್ತಾರೆ, ಏನ್ ಮಾಡ್ತಾರೆ, ತಾಯಿ ರೊಟ್ಟಿ ಮಾಡ್ತಿರ್ತಾಳೆ. ಇಂಥ ತಂದೆ ತಾಯಿಗೆ ಹುಟ್ಟಿದ ಮಗ ಈ ವೆರಿ ವೆಲ್ ಇನ್ ಮ್ಯೂಸಿಕ್. ಇವನು ಎಷ್ಟೋ ಪ್ರಶಸ್ತಿ ಇರ್ತದೆ. ವಿ ಹ್ಯಾವ್ ಸಿಲೆಕ್ಟೆಡ್ ಹಿಮ್ ಫಾರ್ ದ ಸ್ಟೇಟ್. ಅದನ್ನು ನಮ್ಮ ವೆಂಕಟೇಶ್ ಕುಮಾರ್ ಅವರು ಕೊಡ್ತಾರೆ.
ಇವೆಲ್ಲ ಮಾಡಿದ ಮೇಲೆ ನಮ್ಮ ಅಡಾಪ್ಷನ್ ಆಫ್ ಫೈನಲ್ ಇಂಪಾರ್ಟೆಂಟ್ ಅಂದರೆ ಅಡಾಪ್ಷನ್ ಆಫ್ ವಿಲೇಜ್, ಇವ್ರನ್ನೆಲ್ಲ ಕರ್ಕೊಂಡು ಅದನ್ನ ಮಾಡ್ಬೇಕಂತ ಮಾಡಿದ್ರು. ಕೊನೆಯದಾಗಿ ಅಡಾಪ್ಷನ್ ಆಫ್ ಮಡಿಕಿಕೊಪ್ಪ. ನೀವು ಸಾಕಷ್ಟು ನೀವು ಕೇಳಿರ್ಬೇಕು. ಮಡಿಕಿಕೊಪ್ಪ ಇದೊಂದು ಸ್ಮಾಲ್ ವಿಲೇಜ್ ಇದೆ. ಇಟ್ ಈಸ್ ಧಾರವಾಡದಿಂದ ಗೋವಾ ಹೋಗ್ಬೇಕಾದ್ರೆ ಮೂವತ್ತು ದಾಟಿದ ಮೇಲೆ ಮುಂದೆ ರೈಟ್ ಹೋದರೆ ಕುಂಬಾರಕೊಪ್ಪ ಅಂತ ಸ್ಟೇಷನ್ ಬರುತ್ತೆ. ಕುಂಬಾರಕೊಪ್ಪದಿಂದ ಮುಂದೆ ಮಡಿಕಿಕೊಪ್ಪ ಲಾಸ್ಟ್, ಅದಾದಮೇಲೆ ಫಾರೆಸ್ಟು ಆ್ಯಂಡ್ ಫಾರೆಸ್ಟ್ ಇದೆ. ಅದು ಮಜಾ ಅಂದರೆ ಅಲ್ಲಿ ಇರೋದೇ 97 ಜನವಸತಿ, ಎಲ್ಲ ಗೋಣಿ ಮಂದಿ, 17 ಮನೆ ಇದೆ. ಅದಕ್ಕೆ ಎದಕ್ಕೂ ಕಿಟಕಿ ಇಲ್ಲ, ಎದಕ್ಕೂ ಬಾಗಿಲಿಲ್ಲ. ಹಾಗೂ ಮೇಲೆ ನಾನು ಹೋದಾಗ ಮಳೆಗಾಲದಲ್ಲಿ ಚಪ್ಪರದಿಂದ ನೀರು ಬೀಳ್ತಾ ಇತ್ತು. ಇಂಥ ಒಂದು ಇದು ಎಲ್ಲರೂ ಓಪನ್ ಡೆಫಿಕೇಶನ್ಗೆ ಗುಡ್ಡಕ್ಕೆ ಹೋಗೋದು. ಹೆಣ್ಣುಮಕ್ಕಳು ಸ್ನಾನಕ್ಕೆ ಒಂದು ಇದು ಮಾಡಿದರೆ ಬಾಂಬು ಹಾಕಿ ಇಟ್ಸ್ ಆಲ್ ಟ್ರಾನ್ಸ್ಪರೆಂಟ್, ಒಳಗೆ ಹೋಗಿ ತಮ್ಮ ಸೀರೆ ಒಳಗೆ ಹಾಕಿ ಸ್ನಾನ ಮಾಡೋದು. ನಾವು ವಿ ಹ್ಯಾವ್ ಗಿವನ್ ದೇಮ್ ಎ ಡಿಗ್ನಿಟಿ ಆಫ್ ಲೈಫ್. ಒಂದನೇದು ಆ ಮನೆಗಳನ್ನು ಹೇಗಿದೆ ಹಾಗೆ ಇಟ್ಟು ಮೇಲೆ ಚಪ್ಪರ ಹಾಕಿದ್ರು, ಸೊ ದಟ್ ನೀರು ಒಳಗೆ ಬರೋದು. ಇದು ಗುಡ್ಡದ ನೀರು ಒಳಗೆ ಬರುವಂಥ ಒಂದು ನಮ್ಮ ಕಾಂಪೌಂಡ್ ಹಾಕಿದ್ವಿ. ಅಷ್ಟೇ ಅಲ್ಲ, ಅವರಿಗೆ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದರು. ಅವ್ರಿಗೆ ಸಿಂಟೆಕ್ಸ್ ಕೊಟ್ಟು ಅದರಿಂದ ನೀರು ಬರ್ತದೆ ಹಾಗೆ ಮಾಡಿದ್ವಿ. ಅದೇ ರೀತಿ ಒಳಗೆ ಚೂಲ ಇರ್ತದೆ, ಅದಕ್ಕೆ ಔಟ್ಲೆಟ್ ಕೊಟ್ಟು ಆ ಹೊರಗೆ ಹೋಗ್ಲಿಕ್ಕೆ ಮಾಡಿದ್ವಿ. ಇಷ್ಟೆಲ್ಲ ಮಾಡಿದ್ದೇವೆ. ಇದು ಮಡಿಕಿಕೊಪ್ಪ. ಅಷ್ಟು ಇದಕ್ಕೆ ಈಗಾಗಲೇ ಸೋಲಾರ್ ಲೈಟಿಂಗ್ ಇಸ್ ಡನ್. ಸ್ಟ್ರೀಟ್ ಲೈಟ್ಸು ನಾವು ಎಲ್ಲದಕ್ಕೂ ಮಾಡಿದ್ವಿ. ಹೀಗಾಗಿ ಇದು ಒಂದು ಅವರಿಗೆ ಏನು ಬೇಕಾಯಿತು, ಗುಡಿ ಬೇಕಾಯಿತು, ಒಂದು ಗುಡಿನೂ ಕಟ್ಟಿದ್ವಿ. ಅವರು ಇನಿಷಿಯಲಿ ಗಣಪತಿ ಅಂತಂದ್ರು, ಆಮೇಲೆ ಚೇಂಜ್ ಮಾಡಿ ವಿಠಲ್ ರುಕ್ಮಾಯಿ ಅಂದರು. ನಿಮಗೆ ಏನು ಬೇಕು ಆ ಗುಡಿ ಕಟ್ತೆ ನೀವು ದೇವ್ರು ಯಾವ್ದು ನೀವು ಸಿಲೆಕ್ಟ್ ಮಾಡಿ ಅಂತ. ಸೊ ವಿಠಲ್ ರುಕ್ಮಾಯಿ ಗುಡಿ ಕಟ್ಟಿದ್ವಿ. ಸಮುದಾಯ ಭವನ ಅದಕ್ಕೆ ಹತ್ಕೊಂಡು ಕಟ್ಟಿದ್ವಿ. ಸ್ಮಾಲ್ ಸಮುದಾಯ, ವೆರಿ ಬಿಗ್ ಒನ್. ಅದು ಇವ್ರು ಮೀಟ್ ಎಲ್ಲೋ ಗಿಡದ ಕೆಳಗೆ ಕೂತು ಮಾಡ್ತಿದ್ರು. ಇದನ್ನ ಮಾಡಿ ದೇ ಕ್ಯಾನ್ ಮೀಟ್ ಅಂಡ್ ಅದಕ್ಕೆ 4 ರೂಮ್ ಕಟ್ಟಿದ್ವಿ. ಆ 4 ರೂಮ್ದಲ್ಲಿ ವುಮನ್ ಎಂಪವರ್ಮೆಂಟ್. ಒಂದಿಗೆ ನಾವು ಕವಾ ಮಿಷನ್ ಕೊಡ್ತಾ ಇದ್ವಿ, ಒಂದು ಸಿವಿಂಗ್ ಮಿಷನ್ ಕೊಡ್ತಾ ಇದ್ವಿ, ಒಂದು ರೋಟಿ ಮೇಕಿಂಗ್ ಮಿಷನ್. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಗಿವ್ ಅ ವುಮನ್ ಎಂಪವರ್ಮೆಂಟ್ ಫಾರ್ ದಿಸ್. This is what we have been doing, and all these things we are going to